ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನೀನ್ ಬರ್ತೀನಿ ಅಂತ ಒಪ್ಕೊಂಡಿದ್ದು ನನಗೆ ತುಂಬಾ ಖುಷಿ ಆಯ್ತು. ಹಾಗಿದ್ರೆ ಹೊರಡೋಣವಾ ನಾವು? ನಿಮ್ಮ ಅಪ್ಪ ಅಮ್ಮ ಅತ್ತೆ ಹತ್ರ ಆಶೀರ್ವಾದ ತಗೋ, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಹೋಗು. ಈ ಅಮ್ಮಾಜಿ ಏನ್ ಮಾಡಕ್ ಹೊಂಟವ್ರೆ? ಯಾಕೋ ವಿಚಿತ್ರ ಅನ್ನಿಸ್ತೈತೆ. ಮಗಳು ಒಳ್ಳೇದ, ಒಳ್ಳೇದಲ್ಲ, ಒಳ್ಳೇದ. ಮಗಳೇ, ಏನು ಯೋಚನೆ ಮಾಡಬೇಡಿ, ನಿಮ್ ಮಗಳು ನಮ್ಮನೇಲಿ ಸುಖವಾಗಿರ್ತಾಳೆ. ಅಕ್ಕ, ನೀನ್ ಇಲ್ದೇನೆ ನಂಗೆ ಬೇಜಾರಾಗ್ತೈತೆ. ನೀನ್ ಇಲ್ಲೇ ಇರಕ್ಕ. ಭಾವನಿ, ಬೇಗ ಬರ್ತೀನಿ, ಚೆನ್ನಾಗಿ ಓದ್ಕೋ ಆಯ್ತಾ? ಏನಿದು? ತಡ ಆಗ್ತಾ ಇದೆ, ಹೊರಡ. ನಾವೇನ್ ಬರ್ತೀವಿ. ಹಾ. ಏ ಪಾವನಿ, ಅಕ್ಕನ ಬ್ಯಾಗ್ ತಗೊಂಡು ಕೊಡು. ಚಂಚಲ, ಏನಾಯ್ತಮ್ಮ? ಯಾಕೆ ಕುಂಟ್ತಾ ಇದೀಯಾ? ಕಾಲೊಂಚೂರು ಸ್ಲಿಪ್ ಆಯ್ತು ಅತ್ತೆ. ಅಕ್ಕ, ಪದ್ಮಿನಿ ನಂದನ್ ಏನಾದ್ರು ಕಾಲ್ ಮಾಡಿದ್ರಾ? ಇನ್ನೂ ಬಂದ ಇಲ್ವಲ್ಲ? ಗೊತ್ತಿಲ್ಲ ಜಯಂತಿ, ನಾನು ಅವ್ರಿಗೆ ಕಾಯ್ತಾ ಇದ್ದೀನಿ. ಅಮ್ಮಾಜಿನೂ ಕಾಲ್ ರಿಸೀವೇ ಮಾಡ್ತಾ ಇಲ್ಲ. ಓ, ಬಂದ್ರಲ್ಲ. ನಂದನ್, ಏನಾಯ್ತೋ? ಪದ್ಮಿನಿ, ಏನಾಯ್ತಮ್ಮ? ರೀ, ಬನ್ರಿ ಇಲ್ಲಿ. ಅಮ್ಮ, ಗಾಬರಿ ಆಗ್ಬೇಡ, ಅಂಥದ್ದೇನಾಗಿಲ್ಲ. ಮತ್ತಿದೇನ್ ಬ್ಯಾಂಡೇಜು? ಗುಡ್ ನ್ಯೂಸ್ ಕೊಡ್ತೀರಾ ಅಂದ್ರೆ ಇದೇನಿದು ಹೀಗ್ ಬಂದಿದ್ದೀರಾ? ನಂದನ್, ಏನೋ ಇದು? ಹಾಸ್ಪಿಟ್ಲಲ್ಲಿ ಪದ್ಮಿನಿನ್ ಕರ್ಕೊಂಡು ಹೋಗ್ಬೇಕಾದ್ರೆ ಇಬ್ರು ಜಾರ್ ಬಿದ್ವಿ, ಸಣ್ಣ ಗಾಯ ಅಷ್ಟೆ. ಓಹ್, ಹೌದಾ? ಸದ್ಯ ಜಾಸ್ತಿ ಪೆಟ್ಟೇನಾಗಿಲ್ವಲ್ಲ? ಪತ್ನಿ ಬಗ್ಗೆ ಡಾಕ್ಟರ್ ಏನಂದ್ರು? ಗುಡ್ ನ್ಯೂಸಾ? ಹಾಗೇನಿಲ್ಲ, BP ಲೋ ಆಗಿದೆ, ತುಂಬಾ ವೀಕ್ ಆಗಿದ್ದಾನೆ. ಓ, ಹೌದಾ? ನೀವಿಬ್ರು ಏನು ಬೇಜಾರಾಗ್ಬೇಡಿ. ನೀವಿಬ್ರು ತಂದೆ ತಾಯಿ ಆಗಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಪದ್ಮಿನಿ, ನೀನು ಹುಷಾರಾಗಿರ್ಬೇಕಮ್ಮ. ಹೌದು, ಅಮ್ಮಾಜಿ ಮತ್ತೆ ನರೇಂದ್ರ ಎಲ್ಲಿ? ಅದು ಅಜ್ಜಿ ಏನೋ ಕೆಲಸ ಇದೆ ಅಂತ ಹೋದ್ರು. ಕೆಲ್ಸನಾ? ಏನ್ ಕೆಲ್ಸ? ಇವತ್ತಿದ್ದೇ ಒಂದ್ ಮೀಟಿಂಗು, ಅದನ್ನ ನಾನು ಫೋನಲ್ಲೇ ಮುಗಿಸಿದ್ನಲ್ಲ. ಮತ್ತಿನ್ನೇನ್ ಕೆಲ್ಸ? ಎಲ್ಲಿ ಹೋದ್ರು ಅಮ್ಮಾಜಿ? ಅಪ್ಪ, ಅದು ನಂದನ್, ಅದು ಅದು ಅಂತ ಹೇಳ್ತಾ ಇದೆಯಲ್ಲ, ಅದೇನಾಯ್ತು ಅಂತ ಹೇಳೋ. ಏನಿಲ್ಲ, ನಂಗೂ ಅಜ್ಜಿಗೂ ಮಾತಿಗೆ ಮಾತು ಬೆಳೀತು.
ಅಜ್ಜಿ ಹತ್ರ ಮನೆಗೆ ಹೋಗೋಣ ಬನ್ನಿ ಅಂದ್ರು ಏನೋ ಕೆಲಸ ಇದೆ ಅಂತ ಬರಲೇ ಇಲ್ಲ. ಏನು ಅಮ್ಮಾಜಿಗೆ ಎದುರು ಮಾತಾಡ್ತೀಯ? ಅಷ್ಟು ದೊಡ್ಡನಾಗ್ಬಿಟ್ಯಾ ನೀನು? ನಂದನ್, ನೀನ್ ಯಾವತ್ತೂ ಈ ತರ ಕೆಲಸ ಮಾಡ್ದವನಲ್ಲ. ಯಾಕಮ್ಮಾಜಿಗೆ ಎದುರು ಮಾತಾಡ್ದೆ? ಏನಾಯ್ತು? ಯಾಕೋ ಕಂದ, ಯಾಕೆ ಹೀಗ್ ಮಾಡ್ದೆ? ಹಾಗಿದ್ರೆ ಅಮ್ಮಾಜಿ ಬೇಜಾರ್ ಮಾಡ್ಕೊಂಡು ನಿನ್ ಜೊತೆ ಬರ್ಲಿಲ್ಲ ಅಂತ ಆಯ್ತು. ಅಂದ್ರೆ ಅಮ್ಮಾಜಿ ಬೇಜಾರ್ ಮಾಡ್ಕೊಂಡು ಎಲ್ಲಾದ್ರೂ ಹೊಟ್ಟೋದ್ರಾ? ನಾನ್ಯಾಕೆ ಹೋಗ್ಲಿ? ಅಮ್ಮಾಜಿ, ನೀವ್ ಎಲ್ಲಿಗೆ ಹೋಗಿದ್ರಿ? ಒಬ್ಬ ಮುಖ್ಯವಾದ ಅತಿಥಿನ ಕರ್ಕೊಂಡು ಬರ್ಬೇಕಾಗಿತ್ತು. ಅತಿಥಿನ? ಯಾರದು? ಬಾಮ್ಮ. ಪೂರ್ವಿ, ನಡಿಯಮ್ಮ ಒಳಗೆ. ಅಮ್ಮಾಜಿ ಅವ್ರು ಹೇಳಿದ ಮಾತಿನ ಪ್ರಕಾರ ಪೂರ್ವಿನ ಕರ್ಕೊಂಡು ಬಂದ್ರು ಅಂದಮೇಲೆ ಪೂರ್ವಿನೇ ಈ ಮನೆ ಸೊಸೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಆದರೆ ಪದ್ಮಿನಿ ಪೂರ್ವಿ, ಕಡೆಗೂ ಬಂದ್ಯಲ್ಲ, ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಕ್ಕ, ನಾನಿಲ್ಲಿ ಅನಿವಾರ್ಯವಾಗಿ ಬಂದಿವ್ನಿ, ಮತ್ತೆ ನಿನ್ನ ನಂದನ್ ಅವ್ರ ಮಧ್ಯೆ ಬಂದ್ನಲ್ಲ ಅಂತ ನನಗೆ ನೋವಾಗ್ತೈತೆ. ಅಕ್ಕ, ನೀನ್ ಆಯಾಸ ಮಾಡ್ಕೋಬೇಡ, ಕೂತ್ಕೋ. ಅಮ್ಮಾಜಿ, ಏನು? ಪೂರ್ವಿ ನೀವು ಅನ್ಕೊಂಡ ಹಾಗೆ ಈ ಮನೆಗೆ ಕರ್ಕೊಂಡು ಬಂದ್ರಿ. ಆದರೆ ಪದ್ಮಿನಿ ಕತೆ ಏನು? ಪದ್ಮಿನಿ ಅವ್ರ ತವ್ರ ಮನೆಗೆ ಹೋಗ್ತಾಳೆ. ಹಾಗೆ ಗೊತ್ತಾಗತ್ತೆ, ಬಾ. ಯಾಕೆ ಎಲ್ರೂ ಇವಳನ್ನ ಹಾಗೆ ನೋಡ್ತಾ ಇದ್ದೀನ? ಅಲ್ಲ ಅಮ್ಮಾಜಿ, ಪೂರ್ವಿ ನಾನು ಯಾವತ್ತೂ ಈ ಮನೆಗೆ ಬರಲ್ಲ ಅಂತ ಹೇಳಿದ್ಲು, ಇವಾಗ ಬಂದಿದ್ದಾಳ, ಅದಕ್ಕೆ. ಪಾಪ, ಇವಳು ಬರೋದಕ್ಕೆ ತಯಾರಿರ್ಲಿಲ್ಲ. ಭುಜಂಗ ಅವ್ರ ಪರಿಸ್ಥಿತಿ ನೋಡಿ ನಾನು ಅವ್ರ ಜೊತೆನೇ ಇರ್ತೀನಿ, ಯಾವ್ದಾದ್ರೂ ಕೆಲಸ ಮಾಡ್ಕೊಂಡು ಅವ್ರನ್ನ ನೋಡ್ಕೋತೀನಿ ಚೆನ್ನಾಗಿ ಅಂತ ಹಠ ಹಿಡ್ತಿದ್ಲು. ಪಾಪ, ಎಷ್ಟು ಕಾಳಜಿ ಅವ್ರ ಅಪ್ಪ ಅಮ್ಮ ಅಂದ್ರೆ ಇವಳಿಗೆ. ಒಟ್ನಲ್ಲಿ ಇವಳನ್ನ ಕರ್ಕೊಂಡು ಬರೋಷ್ಟೊತ್ತಿಗೆ ನನಗೆ ಸಾಕಾಗೋಯ್ತು. ಅಷ್ಟೊಂದ್ ಕಾಳಜಿ ಇರೋಳು ಅಪ್ಪ ಅಮ್ಮನ ಅಂತ ಕಷ್ಟದಲ್ಲಿ ಯಾಕೆ ಬಿಟ್ ಬಂದ್ಲು? ಅಂದ್ರೆ ಅಮ್ಮಾಜಿ, ಹೆಣ್ಮಕ್ಳು ಅಪ್ಪ ಅಮ್ಮ ಕಷ್ಟದಲ್ಲಿದ್ದಾರೆ ಅಂದ್ರೆ ಮನ್ಸ್ ಮಾಡಲ್ವಲ್ಲ, ಅದಕ್ಕೆ ಪೂರ್ವಿ ಹೇಗೆ ಅವ್ರನ್ನ ಬಿಟ್ಟು ಬಂದ್ಲು ಅಂತ ಕೇಳ್ದೆ. ಭುಜಂಗ ಅವ್ರಿಗಿದ್ದ ಕಷ್ಟ ಇಲ್ಲ, ಈಗ ಪರಿಹಾರ ಆಗಿದೆ. ಅದಕ್ಕೆ ಪೂರ್ವಿ ನಿಶ್ಚಿಂತೆಯಿಂದ ನನ್ನ ಜೊತೆ ಬಂದಿದ್ದಾಳೆ. ಅಮ್ಮಾಜಿ, ನಿಜ ಹೇಳ್ತಿದ್ದೀರಾ? ಅಪ್ಪ ಏನ್ ಸಮಸ್ಯೆ ಎಲ್ಲ ಬಗೆಹರಿತಾ? ಹಿಂಗೆ ಅವರನ್ನ ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿರೋ ನಮ್ಮ ಗೆಸ್ಟ್ ಹೌಸ್ಗೆ ಶಿಫ್ಟ್ ಮಾಡಿಸಿದ್ದೀನಿ.
ಏನು ನಮ್ ಗೆಸ್ಟ್ ಹೌಸಾ? ಹೌದು, ಬೇಗರು ನಮ್ಮನೆಯವರಿದ್ದ ಹಾಗೆ ಅಲ್ವಾ? ಪಾಪ ಅವರಲ್ಲೆಲ್ಲೋ ಇದ್ದು ಕಷ್ಟಪಡೋದು ನನಗಿಷ್ಟ ಆಗೋದಿಲ್ಲ. ಅದಕ್ಕೆ ನಮ್ ಗೆಸ್ಟ್ ಹೌಸ್ ಅಲ್ಲಿ ಅವ್ರು ಉಳ್ಕೊಳ್ಳಿ ಅಂತ ವ್ಯವಸ್ಥೆ ಮಾಡಿದ್ದೀನಿ. ಹಾಗೆ ನಮ್ಮ ಅಮ್ಮಾಜಿ ಸ್ವೀಟ್ಸ್ ಕಂಪ್ನಿಲಿ ಅವ್ರಿಗೆ ನಾನೊಂದು ಕೆಲಸನೂ ಕೊಟ್ಟಿದ್ದೀನಿ. ಅಮ್ಮಾಜಿ, ನಿಮ್ಗೆ ಹೆಂಗ್ ಕೃತಜ್ಞತೆ ಹೇಳ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ. ನಿಮ್ ಈ ಋಣನ ನಮ್ಮಿಂದ ತೀರ್ಸಕ್ ಆಗಕ್ಕಿಲ್ಲ ಅಮ್ಮಾಜಿ. ಅಮ್ಮಾಜಿ ಯಾವತ್ತು ಎಲ್ರ ಬಗ್ಗೆನೂ ಯೋಚಿಸ್ತಾರೆ. ಯಾರೇ ಕಷ್ಟದಲ್ಲಿದ್ರೂ ಸಹಾಯ ಮಾಡೇ ಮಾಡ್ತಾರೆ. ಪೂರ್ವಿನ ಇಲ್ಲಿ ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಅಮ್ಮಾಜಿ. ಪದ್ಮಿನಿ ತುಂಬಾ ಬೇಜಾರಲ್ಲಿದ್ಲು. ಈಗ ನೋಡಿ, ನನ್ ಸೊಸೆ ಮುಖದಲ್ಲಿ ಕಳೆ ಬಂದಿದೆ. ಹಾಗಿದ್ರೆ ಪೂರ್ವಿಗೆ ಬೇರೆ ಗಂಡು ಹುಡುಕಿ ಮದ್ವೆ ಮಾಡೋ ತನಕ ನಮ್ಮನೇಲೆ ಇರ್ತಾಳನ್ನೇ. ಅದನ್ ಕೇಳ್ತಿರಲ್ಲ ಅತ್ತೆ ನೀವು. ನಿಮಗೆ ಯಾರಿಗೂ ಈ ವಿಷಯದಲ್ಲಿ ಅನುಮಾನ ಬೇಡ, ನಾನೇ ಹೇಳ್ತಾ ಇದ್ದೀನಿ. ಇನ್ಮೇಲೆ ಪೂರ್ವಿ ನಮ್ಮನೆಯಲ್ಲೇ ಇರ್ತಾಳೆ. ಹಾಗೆ ಇದ್ರ ಬಗ್ಗೆ ಇನ್ಯಾರೂ ಚರ್ಚೆ ಮಾಡೋದು ಬೇಡ ಅಷ್ಟೇ. ಪದ್ಮಿನಿ, ನೀನ್ ರೆಸ್ಟ್ ಮಾಡ್ಬೇಕು. ಬಾ ನನ್ ಜೊತೆ ಬಾ. ಪೂರ್ವಿ, ನೀನ್ ಹೋಗಮ್ಮ, ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ. ಅಮ್ಮಾಜಿ, ನನಗೆ ನಿಮ್ಮ ಮಾತು ಅರ್ಥ ಆಗಲಿಲ್ಲ. ಪದ್ಮಿನಿ ಹೇಗೆ ಈ ಮನೆ ಬಿಟ್ಟು ಹೋಗ್ತಾಳೆ? ಎಲ್ಲ ನಾನು ಹೇಳ್ತೀನಿ, ನನ್ನ ಜೊತೆ ಬಾ. ಪದ್ಮಿನಿ, ನೀನ್ ಸರಿಯಾಗಿ ರೆಸ್ಟ್ ಮಾಡ್ಬೇಕು. ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ನಿನ್ ಹೆಲ್ತ್ ಸರಿ ಹೋಗಲ್ಲ. ಊಟ ತಿಂಡಿ ಎಲ್ಲ ಮಾಡ್ತೀನಿ ನಂದನ್ನೋರೆ. ಪೂರ್ವಿ ಬಂದಿದ್ದಾಳಲ್ಲ, ನಂಗೆ ಇನ್ನೇನ್ ಚಿಂತೆ. ನೀನ್ ಸರಿಯಾಗಿ ಟ್ಯಾಬ್ಲೆಟ್ಸ್ ತಗೋಬೇಕು. ಅದಕ್ಕಿಂತ ಹೆಚ್ಚಾಗಿ ನಿನ್ ಬಗ್ಗೆ ನೀನ್ ಕಾಳಜಿ ತಗೋಬೇಕು. ಬರೀ ಈ ವಿಷಯಕ್ಕೆ ಅಂತಲ್ಲ, ಈ ಎಲ್ಲಾ ವಿಷಯಕ್ಕೂ. ಪೂರ್ವಿ ಬರದೇ ಇಲ್ವೇನೋ ಅಂತ ಭಯ ಆಗೋಗಿತ್ತು ನನ್ಗೆ. ಆದ್ರೆ ಅಮ್ಮಾಜಿ ಅವಳನ್ನ ಕರ್ಕೊಂಡ್ ಬಂದ್ಬಿಟ್ರು. ಒಂದು ವಾರ ಬಿಟ್ಟು ಮತ್ತೆ ಡಾಕ್ಟರ್ ಹತ್ರ ಹೋಗೋಣ, BP ಚೆಕ್ ಮಾಡ್ಸೋಣ, ಸರಿನಾ? ಇದೆಲ್ಲ ದೇವ್ರ ನಿರ್ಣಯ ನಂದನ್ನೋರೆ. ಇಲ್ಲ ಅಂತಿದ್ರೆ ಪೂರ್ವಿ ಮನೆಗ್ ಬರದೇ ಇಲ್ಲ ಅಂತ ನಿರ್ಧಾರ ಮಾಡಿದ್ಲು. ಆದ್ರೆ ಮತ್ತೆ ಯಾಕೆ ಬಂದ್ಲು ಹೇಳಿ? ಈಗ್ಲಾದ್ರೂ ಒಪ್ಕೋತೀರಾ ಇದು ಪೂರ್ವಿ ಮನೆ ಅಂತ? ಮತ್ತೆ ನಿಮ್ಮ ಅವಳ ಗಂಡ ಹೆಂಡತಿ ಸಂಬಂಧನ ಆ ದೇವ್ರೆ ಮಾಡಿದ್ದು ಅಂತ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಯಾವಾಗ ನೋಡಿದ್ರು ಪೂರ್ವಿ ಪೂರ್ವಿ ಪೂರ್ವಿ, ಅವಳ್ದೆ ಜಪ ಮಾಡ್ತಿರ್ತೀಯ. ನಾನು ಹೇಳ್ತಾ ಇದೀನಲ್ವಾ, ನಿಂಗೆ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ತಗೋ, ನಿನ್ ಬಗ್ಗೆ ನಿಂಗೆ ಕಾಳಜಿ ಮಾಡ್ಕೋ ಅಂತ. ನಿಂಗೆ ಅದ್ರ ಬಗ್ಗೆ ಗಮನನೇ ಇಲ್ಲ. ಛ, ಅರ್ಥ ಆಯ್ತಲ್ವಾ? ಅಮ್ಮಾಜಿ,
ಇದೆಲ್ಲ ಸಾಧ್ಯನಾ? ಈ ವಿಚಾರಕ್ಕೊಂದು ಲಾಜಿಕ್ಕೇ ಇಲ್ವಲ್ಲ ಅಮ್ಮಾಜಿ. ಅಲ್ಲ ಅಮ್ಮಾಜಿ, ನೀವ್ ಹೇಳ್ದಾಗೆ ನಾನು ಮಾಡಿದ್ರೆ ಇದೆಂತ ಶಾಸ್ತ್ರ ಅಂತ ಎಲ್ರೂ ನನ್ನನ್ನು ಬೈತಾರೆ. ಉಳ್ದವ್ರು ಹೋಗ್ಲಿ, ನಮ್ಮನೆಯವ್ರೇ ನನ್ನ ಮಾತು ನಂಬ್ತಾರ? ನಮ್ ನಂದನ್ ನಾನು ಹೇಳೋದನ್ನ ಒಪ್ಕೋತಾನ? ನೀನು ನಂಬೋ ಥರ ಹೇಳಿದ್ರೆ ನಂಬ್ಕೋತಾರೆ, ಒಪ್ಕೋತಾರೆ. ಒಟ್ನಲ್ಲಿ ನರೇಂದ್ರ, ನಿನ್ನ ಮಾತಿಂದ ಯಾರಿಗೂ ಅನುಮಾನ ಹುಟ್ಟುತ್ತಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಕೈಯಲ್ಲಿದೆ. ಅಷ್ಟೇ ಅಲ್ಲ, ನಮ್ಮ ಮನೆ ಗೌರವ, ನನ್ನ ಮೊಮ್ಮಗನ ಭವಿಷ್ಯ ಎರಡೂ ಇದರಲ್ಲೇ ನಿಂತಿದೆ. ನೀನಾಡೋ ಮಾತೆ ದಿಕ್ ತಪ್ಪಿರೋ ನಂದನ್ ಬದುಕನ್ನ ಸರಿಯಾದ ದಾರಿಗೆ ತಂದು ನಿಲ್ಸೋದು. ಇದೆಲ್ಲ ನಿನ್ನ ಕೈಲಿದೆ ನರೇಂದ್ರ, ನೆನಪಿರ್ಲಿ. ಅಕ್ಕ, ಪೂರ್ವಿ, ನಂದನ್ನವ್ರು ಹೇಳಿದಕ್ಕೆ ಬೇಜಾರಾಗ್ಬೇಡ ಕಣೆ. ನೀನ್ ಬಂದೆ ಅಂತ ಅವ್ರು ಬೇಜಾರಲ್ಲಿಲ್ಲ. ಯಾಕೋ ಗೊತ್ತಿಲ್ಲ, ಅವ್ರು ಬೆಳಗ್ಗೆಯಿಂದನೂ ಕೋಪದಲ್ಲೇ ಇದ್ದಾರೆ. ನೋಡಕ್ಕ, ನಾನು ಇಲ್ಲಿಗೆ ಬಂದಿದ್ದು ನಿನ್ನ ಆಸೆನ ಪೂರೈಸೋದಕ್ಕೂ ಅಲ್ಲ, ನಿನ್ನ ಮಾತನ್ನ ಕೇಳಿ ಇಲ್ಲೇ ಇರೋದಕ್ಕೂ ಅಲ್ಲ. ನನ್ ಮದುವೆ ಆಗೋವರೆಗೂ ಅಮ್ಮಾಜಿ ಸೇವೆ ಮಾಡ್ಕೊಂಡಿರೋಣ ಅಂತ ಬಂದಿದ್ದು. ಪೂರ್ವಿ, ಹೌದಕ್ಕ. ಅಮ್ಮಾಜಿ ಬಂದು ನನ್ನನ್ನ ಬಾ ಅಂತ ಕರೆದಾಗ ನಾನು ಅದಕ್ಕೆ ಒಪ್ಪಿರ್ಲಿಲ್ಲ. ಆದ್ರೆ ಅವ್ರಿವತ್ತು ನಮ್ಗೆ ಎಂತ ದೊಡ್ಡ ಸಹಾಯ ಮಾಡಿದ್ರು. ಬೀದಿಗೆ ಬಿದ್ದಿದ್ದು ನಮ್ಗೆ ಉಳ್ಕೊಳಕ್ಕೆ ಆಶ್ರಯ ಕೊಟ್ರು, ಅಪ್ಪಯ್ಯನ್ಗೆ ಕೆಲ್ಸ ಕೊಟ್ರು. ಅದಕ್ಕೆ ಅಪ್ಪಯ್ಯ ಅವ್ರ ಜೊತೆ ಹೋಗಿ ಅವ್ರು ಮಾಡಿರೋ ಉಪಕಾರಕ್ಕೆ ಅವ್ರ ಮನೆಗೆ ಹೋಗಿ ಅವ್ರ ಸೇವೆ ಮಾಡ್ಕೊಂಡು ಅವ್ರ ಋಣನ ತೀರ್ಸು ಅಂತ ನನ್ನನ್ನ ಇಲ್ಲಿಗೆ ಕಳ್ಸಿದ್ದಾರೆ. ಅಷ್ಟಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಅಲ್ಲ ಪೂರ್ವಿ, ನೋಡಕ್ಕ, ನೀನ್ ಮತ್ತೆ ತಾಳಿ ಗಂಡ ಮದುವೆ ಅಂತ ಮಾತಾಡಿದ್ರೆ ನಾನ್ ನಿನ್ ಜೊತೆ ಮಾತ್ ಬಿಡ್ಬೇಕಾಗ್ತೈತೆ. ನೆನ್ಪಿರ್ಲಿ, ಅಮ್ಮಾಜಿ ನನಗೆ ಒಂದ್ ಹುಡುಗನ್ನ ಹುಡುಕಿ ಮದ್ವೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಮಾತ್ರ ನಾನು ಈ ಮನೇಲಿರೋದು. ಅದನ್ನ ಹೇಳಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಈಗ ನಿನ್ಗಿದೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡು, ದಯವಿಟ್ಟು ನೀನು ನಿನ್ನ ಬಗ್ಗೆ, ನಿನ್ನ ಆರೋಗ್ಯದ ಬಗ್ಗೆ ಕಾಳಜಿ ಮಾಡು. ಪೂರ್ವಿ, ಒಂದ್ ನಿಮಿಷ. ಪೂರ್ವಿ, ಇವತ್ ನೀನ್ ತಾಳಿ ತೆಗಿತೀನಿ ಅಂತ ಅತ್ತೆ ಒಂದ್ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ವಾ? ಮತ್ಯಾಕೆ ತಾಳಿನೇ ತೆಗ್ದಿಲ್ಲ? ಅದು ನಾನು ತೆಗಿತಿದ್ದಾಗ ನಿನಗೆ ಹುಷಾರಿಲ್ಲ ಅಂತ ನರೇಂದ್ರ ಅಂಕಲ್ ಮೆಸೇಜ್ ಮಾಡಿದ್ರು. ಆ ಗಾಬ್ರಿಲಿ ಆಸ್ಪತ್ರೆಗೆ ಹೊರಟ್ಬಿಟ್ಟೆ. ಇಲ್ಲ ಅಂದಿದ್ರೆ ತೆಗ್ದಿರ್ತಿದ್ದೆ. ಇದೇ ಕಣೆ, ಇದನ್ನೇ ದೇವ್ ನಿರ್ಣಯ ಅಂತ ಹೇಳೋದು. ನೀನು ತಾಳಿ ತೆಗಿಬೇಕು ಅಂತ ನಿರ್ಧಾರ ಮಾಡಿದ್ರು ಆ ದೇವ್ರು ಅದಕ್ಕೆ ಅವಕಾಶ ಮಾಡ್ಕೊಡ್ತಿಲ್ಲ. ಯಾಕಂದ್ರೆ ಆ ತಾಳಿ ಸ್ಥಾನ ನಿನ್ ಕುತ್ಕೆಲೈತೆ. ಮತ್ತೆ ನೀನೇ ಈ ಮನೆಯಿಂದ ಹೋಗ್ತೀನಿ ಅಂದ್ರು ಅದಕ್ಕೂ ಆ ದೇವ್ರು ಬಿಡ್ತಿಲ್ಲ. ಯಾಕಂದ್ರೆ ಈ ಮನೇಲಿ ನಿನ್ ಸ್ಥಾನ ಇದೆ. ನೀನ್ ಮಾತ್ರ ಯಾವತ್ತೂ ಬದ್ಲಾಗಕ್ಕಿಲ್ಲ ಅಲ್ವಾ? ಪದ್ಮಿನಿ, ರಾತ್ರಿ ಏನಾದರೂ ಬೇಕಿದ್ರೆ ಸಂಕೋಚ ಪಟ್ಕೊಳ್ದೆ ನನ್ನ ಎಪ್ಸು. ವಾಮಿಟ್ ಬಂದ್ರೆ ಇಲ್ಲ ಬಾಯಾರಿಕೆ ಆದ್ರೆ. ನಿಮ್ಗೂ ಹುಷಾರಿಲ್ಲ, ಏಟಾಗೈತೆ. ನನ್ನ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಸುಮ್ಮನೆ ಮಲ್ಕೊಳ್ಳಿ. ಅಮ್ಮಾಜಿ, ಬನ್ನಿ ಈ ಕಡೆ. ಏನ್ ಮಾಡಕ್ ಹೊರಟಿದ್ದೀರಾ ನೀವು? ನರೇಂದ್ರ, ನಂದನ್ನು ಪದ್ಮಿನಿ ಒಟ್ಟಿಗೆ ಮಲಗಿದ್ದಾರೆ. ನಾನು ಅದನ್ನು ತಡಿಬೇಕು. ಹಾಗಂತ
ಇಷ್ಟೊತ್ತಲ್ಲಿ ಅವ್ರ ರೂಮ್ ಬಾಗಿಲು ಬಡ್ದು ಅವ್ರನ್ನ ಎಪ್ಸಿ ನೀವು ದೂರ ದೂರ ಮಲ್ಕೊಳ್ಳಿ ಅಂತ ಹೇಳೋದು ಎಷ್ಟ್ರ ಮಟ್ಟಕ್ಕೆ ಸರಿ ಅಮ್ಮಾಜಿ? ಇನ್ನು ಒಂದಿನ ತಾನೇ, ಹೇಗಿದ್ರು ನಾಳೆ ಪದ್ಮಿನಿ ತವ್ರ ಮನೆಗೆ ಹೊರಡ್ತಾ ಇದ್ದಾಳಲ್ಲ. ಇಲ್ಲ ನರೇಂದ್ರ, ಇದೆಲ್ಲ ತಪ್ಪು ಅಂತ ಗೊತ್ತಿದ್ದು ಸುಮ್ಮನಿರೋದಕ್ಕೆ ನನ್ನಿಂದ ಆಗೋದಿಲ್ಲ. ನಾನ್ ತಡಿಬೇಕು. ನಾನೇ ಹೋಗಿ ನೋಡ್ತೀನಿ, ನೀವು ಮಲ್ಕೊಳ್ಳಿ. ಅಮ್ಮಾಜಿ, ಪದ್ಮಿನಿ, ಅದು ನಿಮ್ಮಿಬ್ಬರಿಗೂ ಹುಷಾರಿಲ್ವಲ್ಲಮ್ಮ? ರಾತ್ರಿ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಳಕ್ಕೂ ಕಷ್ಟ ಆಗ್ಬೋದು. ಅದಕ್ಕೆ ನೀನು ನನ್ನ ರೂಮಲ್ಲಿ ಮಲಗ್ಬೋದಲ್ವಾ? ಅಜ್ಜಿ ಮನ್ಸಲ್ಲಿ ಏನಿದೆ? ಯಾಕೆ ನನ್ನ ಪದ್ಮಿನಿಯಿಂದ ದೂರ ಇಟ್ಟಿದ್ದಾರೆ?